ಹಾಯ್, ನೀವೇನಾದರೂ ಅಗ್ರಿಕಲ್ಚರ್ ಮಾಡ್ತಿದ್ದೀರಾ, ಓನಾಗಿ ಬಿಸ್ನೆಸ್ಗೋಸ್ಕರ ಕುರಿ ಶೆಡ್ ನಿರ್ಮಾಣ ಮಾಡ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿರುತ್ತೆ. ಯಾರೆಲ್ಲ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಬೇಕು ಅಂದ್ಕೊತಿರೋ ಅಂಥವ್ರು ಈ ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರೋ ಅಂಥವ್ರು ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಇದೀಗ ಗೌರ್ಮೆಂಟ್ನ ಕಡೆಯಿಂದ ಕುರಿ ಶೆಡ್ ನಿರ್ಮಾಣಕ್ಕೆ ಮತ್ತು ಪಶು ರಕ್ಷಣೆಗೋಸ್ಕರ ಯೋಜನೆಗಳನ್ನು ಶುರು ಮಾಡಲಾಗಿದ್ದು, ಇದರಲ್ಲಿ ಕುರಿ ಶೆಡ್ನ ನಿರ್ಮಾಣಕ್ಕೋಸ್ಕರ 85-90% ಸಬ್ಸಿಡಿಯನ್ನು ನೀಡಲಾಗ್ತಾಯಿದೆ. ಕುರಿ ಶೆಡ್ ನಿರ್ಮಾಣದಲ್ಲಿ ಇದೀಗ 90%ನವರೆಗೂ ನೀಡಲಾಗ್ತಾಯಿದ್ದು, ಅದರಲ್ಲಿ 70,000-80,000ವರೆಗೂ ಅಮೌಂಟ್ ನೀಡ್ತಿದ್ದಾರೆ, ಅಥವಾ 90%ವರೆಗೂ ನಿಮಗೆ ಸಬ್ಸಿಡಿಯನ್ನು ನೀಡಲಾಗ್ತಾಯಿದೆ. ಇನ್ನು ಸಬ್ಸಿಡಿನ ವಿವರ ನೋಡೋದಾದರೆ, ನೀವೇನಾದರೂ ಸಾಮಾನ್ಯ ವರ್ಗಕ್ಕೆ ಸೇರಿದಂಥವ್ರಾದರೆ ನಿಮಗೆ 67,000ದಿಂದ 77,000ವರೆಗೂ ನಿಮಗೆ ಸಬ್ಸಿಡಿಯನ್ನು ನೀಡ್ತಾಯಿದ್ದು, ಇನ್ನು ಶೆಡ್ ನಿರ್ಮಾಣದ ವಿಸ್ತೀರ್ಣ ಬಂದು 500 ಅಡಿ ಅಗಲ ಇರಬೇಕಾಗಿರುತ್ತೆ ಮತ್ತು 1000 ಅಡಿ ಉದ್ದ ಇರಬೇಕಾಗಿರುತ್ತೆ. ಈ ಒಂದು ಆಧಾರದ ಮೇಲೆ ನಿಮಗೆ ಸಬ್ಸಿಡಿಯನ್ನು ನೀಡಲಾಗುತ್ತೆ. ಇನ್ನು ಅಪ್ಲೈ ಮಾಡ್ತಿರೋವಂಥವ್ರು ಏನಾದರೂ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಂದರೆ SC ST OBC ಕ್ಯಾಟಗರಿ ಸೇರಿದಂಥವ್ರಿಗಾದರೆ ಅವ್ರಿಗೆ 95%ವರೆಗೂ ಸಬ್ಸಿಡಿಯನ್ನು ನೀಡ್ತಾಯಿದ್ದು, ಜೊತೆಗೆ ಹೆಚ್ಚುವರಿ 10,000ವರೆಗೂ ಬೆಲೆ ಬಾಳುವಂಥ ತರಬೇತಿನ ಕೂಡ ನೀಡಲಾಗ್ತಾಯಿದೆ. ಇನ್ನು ನೀವೇನಾದರೂ ಅಪ್ಲೈ ಮಾಡ್ತಿರೋವಂಥದ್ದು ಮಹಿಳಾ ಅಭ್ಯರ್ಥಿಗಳಾಗಿದ್ದಲ್ಲಿ ಅವ್ರಿಗೆ ಕುರಿ ಸಾಕಾಣಿಕೆಗೋಸ್ಕರ 10%ವರೆಗೆ ಪ್ಲಸ್ 10% ಸಬ್ಸಿಡಿಯನ್ನು ನೀಡ್ತಾಯಿದ್ದು, ಒಟ್ಟು ನಿಮಗೆ 85,000ವರೆಗೆ ನಿಮಗೆ ಸಬ್ಸಿಡಿ ಅಮೌಂಟನ್ನು ನಿಮಗೆ ಸಿಗಲಾಗ್ತಾಯಿದೆ. ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಂದ್ರೆ ತುಂಬ ಸರಳ ನಿಯಮಗಳಿದ್ದು ಅದನ್ನು ನೀವು ಪಾಲಿಸ್ಬೇಕಾಗಿರುತ್ತೆ. ಇನ್ನು ಅಪ್ಲೈ ಮಾಡುವಂಥವ್ರು ನಿವಾಸಿ ಬಂದು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕಾಗಿರುತ್ತೆ. ಇನ್ನು ಎರಡನೇದಾಗಿ ಕುರಿ ಸಾಕಾಣಿಕೆಯಲ್ಲಿ ಸಕ್ರಿಯವಾಗುವಷ್ಟು ಅಂದರೆ ಕನಿಷ್ಠ 10ರಿಂದ 20 ಕುರಿ ಅವ್ರಿಗೆ ಸಾಕಿರುವಂಥ ಒಂದು ನಾಲೆಜ್ ಇರಬೇಕಾಗಿರುತ್ತೆ. ಇನ್ನು ಅಪ್ಲೈ ಮಾಡುವಂಥದ್ದು ಇನ್ಕಮ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ನಿಮಗೆ ವಾರ್ಷಿಕವಾಗಿ 2,50,000ಕ್ಕಿಂತ ಅಮೌಂಟು ಇನ್ಕಮ್ ಕಡಿಮೆ ಇರಬೇಕಾಗಿರುತ್ತೆ. ಇನ್ನು ಬಂದು ಈ ಒಂದು ಯೋಜನೆಯನ್ನು ಬಂದು ಫಿಶ್ ಆ್ಯಂಡ್ ವುಲ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ ಸದಸ್ಯರಾಗಿರುವಂತೆ ಆದ್ಯತೆ ನೀಡಲಾಗ್ತಾಯಿದೆ. ಇನ್ನು ಇಂದಿನ ನೆರವು ಬಂದು ಇದೇ ಯೋಜನೆ ಹಿಂದೆ ಯಾವುದೇ ಸಬ್ಸಿಡಿ ಪಡೆದಿರಬೇಕು ಅಂದರೆ ಅಪ್ಲೈ ಮಾಡ್ತಿರೋವಂಥದ್ದು ಅಂದರೆ ಈಗ ಹೊಸ್ದಾಗಿ ಅಪ್ಲೈ ಮಾಡ್ತಿರೋವಂಥವ್ರು ಆಗಿರಬೇಕಾಗಿರುತ್ತೆ, ಅಥವಾ ಆಲ್ರೆಡಿ ಅಪ್ಲೈ ಮಾಡಿ ಈ ಯೋಜನೆಯ ಲಾಭ ಪಡ್ಕೊತಿದ್ರೆ ಅಂಥವ್ರಿಗೆ ಈ ಒಂದು ಯೋಜನೆ ಲಭ್ಯ ಆಗೋದಿಲ್ಲ. ಇನ್ನು ಹಿಂದುಳಿದ ವರ್ಗಗಳು SC ST OBC ಮತ್ತು ಮಹಿಳಾ ಕುರಿಗಾರರಿಗೆ ಹೆಚ್ಚು ಆದ್ಯತೆ 2025ರಲ್ಲಿ 60%ವರೆಗೆ ಸಬ್ಸಿಡಿಯನ್ನು ಸಿಕ್ಕಿರುತ್ತೆ. ಇದ್ರ ಮೂಲಕ 8,000 ಕುಟುಂಬಗಳು ಹೊಸ ಶೆಡ್ ನಿರ್ಮಾಣ ಮಾಡಲಾಗಿರುತ್ತೆ. ಅಂದರೆ 2025ರಲ್ಲಿ 8,000ದಷ್ಟು ಅಪ್ಲಿಕೇಶನ್ಗಳಿಗೆ ಸಬ್ಸಿಡಿಯನ್ನು ನೀಡಲಾಗಿರುತ್ತೆ. ಅದರಲ್ಲಿ ಮೇನಾಗಿ ಬಂದು ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ, ಅಥವಾ ಅವ್ರಿಗೆ ಮತ್ತು SC ST OBC ಕ್ಯಾಟಗರಿ ಸೇರಿದಂಥವ್ರಿಗೆ ಹೆಚ್ಚಿನ ಸಬ್ಸಿಡಿಯನ್ನು ಸಿಕ್ಕಿರುತ್ತೆ. ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಇರಬೇಕಾಗಿರೋಂಥ ಡಾಕ್ಯುಮೆಂಟ್ ನಿಮ್ಮ ಬಳಿ ಯಾವೆಲ್ಲ ಬೇಕಾಗಿರುತ್ತೆ ಅಂತ ನೋಡೋದಾದರೆ, ಅಪ್ಲೈ ಮಾಡ್ತಿರೋವಂಥವ್ರದ್ದು ಒಂದು ಆಧಾರ್ ಕಾರ್ಡ್ ಮತ್ತು ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್, ಅಂದರೆ ಅವ್ರ ಇನ್ಕಮ್ ಒಂದು 2,50,000ಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ. ಮತ್ತು ಅವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್, ಅಂದರೆ ಅವ್ರು ಯಾರೆಲ್ಲಪ್ಪ ಅಂದರೆ SC ST OBC ಕ್ಯಾಟಗರಿ ಸೇರಿದಂಥವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಪಶು ನೋಂದಣಿ ಪತ್ರ, ಕುರಿ ಸಾಕಾಣಿಕೆಯ ಅಂದರೆ ನೀವು ನಿಯರೆಸ್ಟ್ ಇರೋವಂಥ ಆಸ್ಪತ್ರೆ ಮೂಲಕ ಹೋಗಿ ಕೂಡ ನೀವು ಪಡ್ಕೋಬೋದಾಗಿರುತ್ತೆ. ಇನ್ನು ಜಮೀನು ದಾಖಲೆ ಅಂದರೆ ಸ್ಥಳ ನಿರ್ಮಾಣಕ್ಕೋಸ್ಕರ ನಿಮ್ಮದು ಡಾಕ್ಯುಮೆಂಟ್ ನೀಡಬೇಕಾಗಿರುತ್ತೆ. ಅದರಲ್ಲಿ RTC ಅಥವಾ ನಿಮ್ಮ ಹೆಸರಲ್ಲಿರುವಂಥ ಡಾಕ್ಯುಮೆಂಟ್ ನೀಡಬೇಕಾಗಿರುತ್ತೆ. RTC ಆದರೆ ಸಾಕಾಗಿರುತ್ತೆ. ಇನ್ನು
ಬ್ಯಾಂಕ್ ಪಾಸ್ಬುಕ್ ಅಪ್ಲೈ ಮಾಡ್ತಿರೋವಂಥವ್ರ ಹೆಸರಲ್ಲಿ ಬ್ಯಾಂಕ್ ಪಾಸ್ಬುಕ್ ಕೂಡ ನೀಡಲಾಗ್ತಾಯಿದ್ದು. ಅಮೌಂಟ್ ಬರೋವಂಥ ಸಬ್ಸಿಡಿ ಅಮೌಂಟ್ ಬಂದು ನಿಮಗೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಇನ್ನು ಇದರಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ ಎಲ್ಲ 100% ಕರೆಕ್ಟಾಗಿದ್ದಾರಪ್ಪ ಅಂತಂದರೆ 20ರಿಂದ 30 ಅಂದರೆ ಮ್ಯಾಕ್ಸಿಮಮ್ 30 ದಿನದೊಳಗಡೆ ನಿಮಗೆ ವೆರಿಫಿಕೇಷನ್ ಎಲ್ಲ ಆದಮೇಲೆ ಡಿಜಿಟಲ್ KYC ಮೂಲಕ ಅಂದರೆ OTP ನಿಮಗೆ ಫೋನ್ ಮಾಡಿ OTP ಕೇಳುವ ಮೂಲಕ ನಿಮ್ಮ KYC ಎಲ್ಲ ಮುಗಿಸಿ ನಿಮ್ಮ ಅಪ್ಲಿಕೇಶನ್ನ ನೆಕ್ಸ್ಟ್ ಮೂವ್ ಮಾಡಲಾಗುತ್ತೆ. ಇನ್ನು ಆನ್ಲೈನಲ್ಲಿ ಅಪ್ಲೈ ಮಾಡೋವಂಥವ್ರಿಗೆ ತುಂಬ ಸರಳವಾಗಿದ್ದು ಕೂಡ ಇದರಲ್ಲೂ ಕೂಡ ಸರಳವಾಗಿರುತ್ತೆ ಅಪ್ಲೈ ಮಾಡೋದು. ಅಪ್ಲೈ ಮಾಡುವಂಥವ್ರು ಪಶು ಸಂರಕ್ಷಣಾ ಇಲಾಖೆಯ ಪೋರ್ಟಲ್ ಆದ pashu.karnataka.gov.in ಈ ಒಂದು ವೆಬ್ಸೈಟ್ನ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಈಗಲಿಂದಲೇ ಕೂಡ ಈ ಒಂದು ಯೋಜನೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಕೊನೆ ದಿನಾಂಕ ಬಂದು ಮಾರ್ಚ್ 31, 2026ನೇ ಇಸ್ವಿ ಆಗಿರುತ್ತೆ. ಇದು ಆನ್ಲೈನಲ್ಲಿ ಅಪ್ಲೈ ಮಾಡೋವಂಥವ್ರಿಗೆ. ಆಫ್ಲೈನಲ್ಲಿ ಅಪ್ಲೈ ಮಾಡೋರು ಕೂಡ ಇದೇ ಡೇಟ್ ಆಗಿರುತ್ತೆ. ಬಟ್ ನೀವು ಆಫೀಸ್ನಲ್ಲಿ ಹೋಗಿ ಅಪ್ಲೈನ ಮಾಡಬೇಕಾಗಿರುತ್ತೆ ಅಥವಾ ಪಶು ಸಂರಕ್ಷಣಾ ಇಲಾಖೆಯ ಕಚೇರಿಯಲ್ಲಿ ಹೋಗಿ ಕೂಡ ಅಪ್ಲೈ ಮಾಡಬೇಕಾಗಿರುತ್ತೆ. ಇನ್ನು ಪೋರ್ಟಲ್ನ ಪ್ರವೇಶ ಆಗಿದ್ದಾದಮೇಲೆ ಅಲ್ಲಿ ಕುರಿ ಶೆಡ್ ಸಬ್ಸಿಡಿ ಅಂತ ವಿಭಾಗದಲ್ಲಿ ಆಯ್ಕೆ ಮಾಡ್ದಪ್ಪ ಅಂತಂದರೆ ಅದರಲ್ಲಿ ನಿಮ್ಮದು ಡಾಕ್ಯುಮೆಂಟ್ ತೊಗೊಂಡು ರಿಜಿಸ್ಟ್ರೇಷನ್ ಆದಮೇಲೆ ಒಂದು OTP ಕೇಳುತ್ತೆ. ಅದಾದಮೇಲೆ ನಿಮ್ಮ ಹೊಸ ಅಕೌಂಟ್ ಓಪನ್ ಆದಮೇಲೆ ಫಾರ್ಮ್ನ ಕ್ಲಿಯರಾಗಿ ಫಿಲ್ ಮಾಡಬೇಕಾಗಿರುತ್ತೆ. ಏನೇನು ಡಾಕ್ಯುಮೆಂಟ್ ಕೇಳಿದ್ರೆ ಅದನ್ನು ಕೂಡ ನೀವು ಫಿಲ್ ಮಾಡಬೇಕಾಗಿರುತ್ತೆ, ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಯಾರೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಿದ್ರೋ ಅಂಥವ್ರು ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಸ್ಕ್ಯಾನ್ ಆಗಿರೋಂಥ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿ ಕ್ಲಿಯರಾಗಿರುತ್ತೆ. ಹಾಗೆ ಅದರಲ್ಲಿ ಮೆನ್ಷನ್ ಮಾಡಿರುತ್ತೆ ಎಷ್ಟು KBಯಲ್ಲಿ ಇರಬೇಕಾಗಿರುತ್ತೆ ಅಂತ ಫೋಟೋ. ಇನ್ನು ಕೊನೆಯದಾದಮೇಲೆ ನಿಮ್ಮ ಸಬ್ಮಿಟ್ ಮಾಡಿದಾದಮೇಲೆ ಸಿಗೋವಂಥ ಅರ್ಜಿ ಸಂಖ್ಯೆನ ನೀವು ತೊಗೊಂಡು ಇಟ್ಕೋಬೇಕಾಗಿರುತ್ತೆ ಅಥವಾ ಒಂದು ಜೆರಾಕ್ಸ್ ಕಾಪಿನ ತೊಗೊಂಡು ಇಟ್ಕೋಬೇಕಾಗಿರುತ್ತೆ. ಇನ್ನು ಆಫ್ಲೈನಲ್ಲಿ ಅಪ್ಲೈ ಮಾಡುವಂಥವ್ರು ಫಿಶ್ ಆ್ಯಂಡ್ ವುಲ್ ಡೆವಲಪ್ಮೆಂಟ್ ಆಫೀಸ್ನ ಕಚೇರಿಯಲ್ಲಿ ಹೋಗಿ ಅಥವಾ ತಹಶೀಲ್ದಾರ್ ಕಚೇರಿಯಲ್ಲಿ ಹೋಗಿ ಕೂಡ ನೀವು ಫಾರ್ಮ್ನ ತೊಗೊಂಡು ಫಿಲ್ ಮಾಡಿ ಬೇಕಾದಂಥ ಡಾಕ್ಯುಮೆಂಟ್ನ ನೀಡೋ ಮೂಲಕ ನೀವು ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು 2025ನೇ ಇಸ್ವಿಯಲ್ಲಿ 85% ನಾವು ಅಷ್ಟು ಆನ್ಲೈನಲ್ಲಿ ಸಬ್ಮಿಟ್ ಮಾಡಿರೋಂಥ ಅಪ್ಲಿಕೇಶನ್ಗಳನ್ನ ಕೂಡ ಮಂಜೂರು ಮಾಡಲಾಗಿರುತ್ತೆ. ಅಂದರೆ ಅವರಿಗೆ ಸಬ್ಸಿಡಿನ ನೀಡಲಾಗಿರುತ್ತೆ. ಅಂದರೆ ಯಾರೆಲ್ಲ ಆಫ್ಲೈನಲ್ಲೇ ಮಾಡಬೇಕು ಅದರಲ್ಲೇ ಬೇಗ ಆಗುತ್ತೆ ಅನ್ನೋಂಥವ್ರಿಗೆ ಇದು ಕೂಡ ಒಂದು ಉದಾಹರಣೆ ಆಗಿದ್ದು, ಆನ್ಲೈನ್ ಅಥವಾ ಆಫ್ಲೈನ್ ಎರಡರ ಮೂಲಕ ಕೂಡ ನಿಮಗೆ ನಿಮ್ಮ ಡಾಕ್ಯುಮೆಂಟ್ ಕರೆಕ್ಟಾಗಿತ್ತಪ್ಪ ಅಂದರೆ ನಿಮಗೆ ಬೇಗ ಸಬ್ಸಿಡಿಯನ್ನು ಸಿಗುವಂಥ ಹೆಚ್ಚು ಸಾಧ್ಯತೆ ಇರುತ್ತೆ. ಇನ್ನು ಯೋಜನೆಯ ಪ್ರಮುಖ ಪ್ರಯೋಜನಗಳು ಬಂದು ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಇನ್ನು ಪಶು ಸಂರಕ್ಷಣೆಯಲ್ಲಿ ಈ ಮಳೆ ಬೀಳುವಂಥ ಸಮಯದಲ್ಲಿ ಮಳೆ, ಬಿಸಿಲು, ರೋಗಗಳು ಹೆಚ್ಚಾಗಿ ಅದರ ಆದಾಯ ಕಡಿಮೆ ಆಗುತ್ತೆ. ಎಲ್ಲ ಕ್ಲೀನಾಗಿದ್ದರೆ ಹೆಚ್ಚು ಆದಾಯ ಕೂಡ ಪಡಿಬೋದಾಗಿರುತ್ತೆ. ಇನ್ನು ಆರ್ಥಿಕ ಉಳಿತಾಯ ಕೂಡ ಹೆಚ್ಚಾಗುತ್ತೆ. ಹಿಂದುಳಿದ ವರ್ಗಗಳಿಗೆ ಹೆಚ್ಚು ನೆರವು ನೀಡಲಾಗ್ತಿರುತ್ತೆ ಮತ್ತು ಗ್ರಾಮೀಣ ಮಹಿಳಾ ಅಭ್ಯರ್ಥಿಗಳು ಕೂಡ ಹೆಚ್ಚುವರಿಯಾಗಿ ಸಬ್ಸಿಡಿಯನ್ನು ನೀಡಲಾಗ್ತಾ ಇರುತ್ತೆ. 2025ನೇ ಇಸ್ವಿಯಲ್ಲಿ ಒಟ್ಟು 15,000 ಕುಟುಂಬಗಳಿಗೆ ಅಂದರೆ ಸಬ್ಸಿಡಿಯನ್ನು ನೀಡಲಾಗಿರುತ್ತೆ. ಅದ್ರ ಮೂಲಕ 18%ನವರೆಗೆ ಹೆಚ್ಚು ಈ ಒಂದು ಉತ್ಪಾದನೆ ಹೆಚ್ಚಾಗಿರುತ್ತೆ. ಅಂದರೆ ಸಾಕಾಣಿಕೆ ಆಗಿರ್ಬೋದು ಅಥವಾ ಪಶು ಸಂರಕ್ಷಣೆ ಆಗಿರ್ಬೋದು ಹೆಚ್ಚಾಗಿರುತ್ತೆ 18%ನವರೆಗೂ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಅಗ್ರಿಕಲ್ಚರಲ್ಲಿ ಈ ಒಂದು ಕುರಿ ಶೆಡ್ ನಿರ್ಮಾಣ ಅಥವಾ ಪಶು ಸಂರಕ್ಷಣೆಗೋಸ್ಕರ ಸ್ಕೀಮ್ಸ್ ನೋಡ್ತಾ ಇರೋವಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿದ್ದಾರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಯಾಗಿ ಹಾಗೆ ಈ ರೀತಿ ಗೌರ್ಮೆಂಟ್ ಜಾಬ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.